ನಮಸ್ಕಾರ ಸ್ನೇಹಿತರೆ. ನಾನು ತಮ್ಮನೇಲಲ್ಲಿ ಹೇಳಿರೋ ಹಾಗೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೈಫ್, ಹೆಣ್ಮಕ್ಳು ಲೈಫ್, ಅದು ಬರೀ ಅಣ್ಣ ತಮ್ಮದಿರಿಲ್ದಿರೆ ಬರೀ ಹೆಣ್ಮಕ್ಳಿರೋಂಥ ಲೈಫು ಹೆಂಗಿರುತ್ತೆ ಅಂತಂತಂದರೆ, ಈ ವಿಡಿಯೋ ಮಾಡ್ತಿರೋದು ಸಮಸ್ಯೆಗಳಲ್ಲಿ ಮನುಷ್ಯ ಯಾರೂ ಇರಲ್ಲ, ಎಲ್ರಿಗೂ ಸಹ ಸಮಸ್ಯೆ ಇರುತ್ತೆ. ಆದ್ರೂ ಬರೀ ಹೆಣ್ಮಕ್ಳೇ ಇದ್ದರೆ ಅವ್ರಿಗೆ ಜವಾಬ್ದಾರಿಗಳು ಎಷ್ಟು ಅಂತ ಹೇಳ್ತಿರೋದು. ಈಗ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ. ಈಗ ಹೆಣ್ಮಕ್ಳು ನಾವು ಮದುವೆ ಆಗಿ ಮಕ್ಕಳಾಗಿ ಆವಾಗ ನಮ್ಮ ಫ್ಯಾಮಿಲಿ ಬಗ್ಗೆ, ತವ್ರ ಮನೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ತೀವಿ. ಆ ಟೈಮಲ್ಲಿ ನಾವು ಯೋಚನೆ ಮಾಡ್ತೀವಿ. ಆದರೆ ವಯಸ್ಸಿದ್ದಾಗಲೇ ನಾವು ತಂದೆ ತಾಯಿಗಳಿಗೆ ಏನಾದರೂ ಮಾಡಿಟ್ಟು ಬಂದಿರಬೇಕಾಗತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂತಂತಂದರೆ, ಈಗ ಪ್ರೆಸೆಂಟ್ ನಡೀತಿರೋ ಸಿಚುವೇಶನ್ನೇ ಹಂಗಿರುತ್ತೆ. ಬರೀ ಹೆಣ್ಮಕ್ಳು ಇದ್ದರೆ ಅವ್ರು ಏನನ್ನು ಅನುಭವಿಸ್ತಾರೆ ಅಂತಂತಂದರೆ ಎಲ್ಲ ಥರದ್ದು ಸಹ ಸಮಸ್ಯೆ. ಈಗ ನಾನು ಹಳ್ಳಿಗಳಲ್ಲೇ ಹೇಳ್ತಾ ಇದ್ದೀನಿ, ಹಳ್ಳಿಗಳಲ್ಲಿ ಸುತ್ತಮುತ್ತ ನಡೆಯೋ ಅಂತಹ ಸಮಸ್ಯೆಗಳು ಇರುತ್ತೆ. ಇದು ಆದರೆ ಸಿಟಿಗಳಲ್ಲೂ ನಡಿಬೋದು, ನಡೆಯಲ್ಲ ಅಂತ ನಾನು ಹೇಳ್ತಿಲ್ಲ. ಹೆಂಗಿರುತ್ತಪ್ಪ ಅಂತಂತಂದರೆ, ಈಗ ಬರೀ ಹೆಣ್ಮಕ್ಳೇ ಆಗಿದ್ದರೆ ನೆಕ್ಸ್ಟ್ ಅವ್ರ ತಂದೆ ತಾಯಿ, ಅವರ ಅಕ್ಕ ತಂಗಿ ಎಲ್ಲನೂ ಸಹ ನೋಡ್ಕೊಬೇಕಾಗುತ್ತೆ. ಅದರಲ್ಲಿ ತಪ್ಪೇನಿರಲ್ಲ, ಯಾಕೆಂದರೆ ಅವರು ಇರೋದೇ ಹೆಣ್ಮಕ್ಳು ಅಂತಂದರೆ ನೋಡ್ಕೊಳ್ಳೇಬೇಕು, ಅವ್ರ ಜವಾಬ್ದಾರಿ. ಬಟ್ ನಾವು ನಮ್ಮ ಫ್ಯಾಮಿಲಿ ಅಂತ ಆದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮೊದಲೇ ಎಂಗೇಜ್ ಇದ್ದಾಗಲೇ ನಾವು ನಮ್ಮ ತಂದೆ ತಾಯಿಗೆ ಏನಾದರೂ ಮಾಡಿಡಬೇಕು. ಏಕೆಂತಂದರೆ ಇದ್ರ ಬಗ್ಗೆ ಪ್ರಶ್ನಿಸುವಂಥದ್ದೇ ಆಗಲಿ, ಸಮರ್ಥಿಸುವಂತಹ ವಯಸ್ಸೇನು ನಮ್ಮದಲ್ಲ. ಅದರಿಂದ ಆದಂಥ ಅನುಭವ ದೊಡ್ಡದಾಗಿದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈಗ ಪ್ರೆಸೆಂಟ್ ಹೆಂಗಿರುತ್ತೆ ಅವ್ರ ಲೈಫ್ ಅಂತಂತಂದರೆ, ಈಗ ಒಂದು ಎಕ್ಸಾಂಪಲ್ಲೇ ತಗೊಳ್ಳೋಣ. ಇವಾಗ ನಡೀತಿರೋ ಅಂಥ ಫ್ಯಾಕ್ಟ್ ಅದು. ಈ ಬರೀ ಹೆಣ್ಮಕ್ಳೇ ಇದ್ದರೆ ಕೆಲವರು ಚೆನ್ನಾಗಿರೋರು, ಕೆಲವರು ಶ್ರೀಮಂತರೆಲ್ಲ ಏನು ಮಾಡ್ತಾರೆ, ಅಯ್ಯೋ ಅಂಥವ್ರ ಮನೇಲಿ ಹೆಣ್ಮಕ್ಳು ತೊಗೊಂಬಂದರೆ ಆ ಜವಾಬ್ದಾರಿನೆಲ್ಲ ನನ್ನ ಮಗನೇ ವಹಿಸ್ಕೊಬೇಕು, ಅವ್ರ ಮನೆಯದು ಅಂತ ಯೋಚನೆ ಮಾಡೋಂಥ ಕಾಲ ನಡೀತಿರೋ ಅಂಥ ವಿಷಯ ನಾನು ಹೇಳ್ತಾ ಇರೋದು. ಆಮೇಲೆ ನೆಕ್ಸ್ಟ್ ಹೆಂಗೆ ನಡೀತಪ್ಪ ಅಂತಂತಂದರೆ, ಆ ದುಡ್ದಿರೋಂಥ ಸಾಲ ಮಾಡಿ ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಿರ್ತಾರೆ, ಎಲ್ಲ ಆಗಿರುತ್ತೆ. ಅವ್ರಿಗೆ ವಯಸ್ಸಾದಾಗ, ಅವ್ರ ಆರೋಗ್ಯ ಹಾಳಾದಾಗ ಅವ್ರಿಗೆ ಬೇಕಾಗೋವಂಥದ್ದು ಅವ್ರ ಹೆಣ್ಮಕ್ಳೇ ಆಗಿರಬೇಕಾಗಿರುತ್ತೆ. ಅದಕ್ಕೆ ಹೆಣ್ಮಕ್ಳಿಗೆ ಎಷ್ಟು ಜವಾಬ್ದಾರಿ ಇದ್ರೂ ಸಾಕಾಗಲ್ಲ. ಹೆಂಗೆ ಜವಾಬ್ದಾರಿ ಅಂತಂತಂದರೆ, ಗಂಡ್ಮಕ್ಳು ಅಷ್ಟೇ ಜವಾಬ್ದಾರಿ ಬರೀ ಹೆಣ್ಮಕ್ಳಿರೋರನ್ನೇ ವಹಿಸ್ಕೊಬೇಕಾಗುತ್ತೆ. ಈಗ ಯಾರೋ ಒಬ್ಬ ಅಣ್ಣ ತಮ್ಮ ಇದ್ದರು ಅಂತಂತಂದರೆ ಹೆಂಗೆ ಅನಿಸುತ್ತೆ ಅಂತಂದರೆ, ಬಿಡು ಅಲ್ಲಿ ಊರಲ್ಲಿ ನಮ್ಮ ಅಪ್ಪ ಅಮ್ಮ ಹಂಗೆ ನಮ್ಮ ಅಣ್ಣ ತಮ್ಮ ಇದ್ದಾರೆ ನೋಡ್ಕೊತಾರೆ ಅನ್ನೋ ಒಂದು ಇದಿರುತ್ತೆ. ಆದರೆ ಹೆಣ್ಮಕ್ಳಿದ್ರೆ ಇಲ್ಲೂ ಫ್ಯಾಮಿಲಿನೂ ನೋಡ್ಕೊಬೇಕು, ಅಲ್ಲಿ ಅಣ್ಣ ತಮ್ಮಂದಿರ ರೀತಿಲಿ ಹೆಣ್ಮಕ್ಳೇ ಸಹ ಅವ್ರು ನೋಡ್ಕೊಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ಈಗ ಕೆಲವೊಂದು ಏಜ್ ಆದಮೇಲೆ, ಅಂದರೆ ಎಲ್ಲರಿಗೂ ಎಲ್ಲ ಟೈಮಲ್ಲೂ ಆ ಬುದ್ಧಿ ಹೋಗಲ್ಲ, ಉಪಯೋಗಿಸೋಕ್ಕೂ ಆಗಲ್ಲ, ಬುದ್ಧಿನೂ ಸಹ ಇರಲ್ಲ. ಅದಕ್ಕೂ ಟೈಮ್ ಬರಬೇಕು. ಟೈಮ್ ಬಂದಾಗ ಅವ್ರದ್ದು ಒಂದು ಇದೆ ಅಂತ ಅನ್ನಿಸ್ದಾಗ ಅದು ಯೋಚನೆ ಮಾಡ್ತಾರೆ. ಕೆಲವರಿಲ್ಲ, ಮೊದಲೇ ಯೋಚನೆ ಮಾಡಿರ್ತಾರೆ. ಎಷ್ಟೋ ಜನ ಅಂಥವ್ರು ಸಹ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇವಾಗ ಯಂಗ್ಸ್ಟರ್ಸ್ ಇರ್ತೀವಿ ನಾವು, ಬರೀ ಹೆಣ್ಮಕ್ಳು ಇರೋರು ಅಂಥದ್ದು ಸಹ ಇರ್ತೀವಿ. ಅಂಥವರೆಲ್ಲ ನಾವು ಒಂದು ಯಂಗ್ ಏಜ್ ಇದ್ದಾಗಲೇ ನಾವು ನಮ್ಮ ಫ್ಯಾಮಿಲಿಗೆ ಏನಾದ್ರೂ ನಮ್ಮ ತಂದೆ ತಾಯಿಗೆ ಒಂದು ಸೇಫ್ಟಿಗೆ ಮೊದಲೇ ನಾವು ಮಾಡಿರಬೇಕು. ಅದನ್ನು ಮಾಡಿಟ್ಟಾಗ ಅವ್ರಿಗೂ ಒಂದು ಸೇಫ್ಟಿ, ನಮಗೂ ಒಂದು ಫ್ಯಾಮಿಲಿನ ನಾವು ನೀಟಾಗಿ ನಮ್ಮ ಈ ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗುತ್ತೆ. ಈ ಹೆಂಗೆ ನಡೆಯುತ್ತಪ್ಪ ಪ್ರೆಸೆಂಟ್ ಅಂತಂತಂದರೆ, ಈಗ ನಾನು ಹಳ್ಳಿ ಜೀವನ ಹೇಳ್ತಾ ಇದ್ದೀನಿ. ಹಳ್ಳಿಯಲ್ಲೂ ಇರುತ್ತೆ, ಕೆಲವರು ಬರ್ತಾರೆ ಪೇರೆಂಟ್ಸು, ಇಲ್ಲ ಅಂತಿಲ್ಲ. ಅವರು ಹೆಣ್ಮಕ್ಳೇ ಇದ್ದವ್ರಿಗೆ ಮದುವೆ ಆದಮೇಲೆ ಅವ್ರ ಆಸ್ತಿ ಹಂಚ್ಕೊಟ್ಟಿರ್ತಾರೆ. ಅಕ್ಕ ತಂಗಿರಲ್ಲೂ ಜಗಳ ಬರುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆಸ್ತಿ ಹಂಚ್ಕೊಳಕ್ಕೆ ಬಂದಿದ್ದಾಗ ಅವ್ರು ನೋಡ್ಕೊಳ್ಳೋ ಅಂಥ ಸಿಚುವೇಶನ್ ಬಂದಾಗ್ಲೂ ನೋಡ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ. ತಂದೆ ತಾಯಿ ಅವರು ಯಾವ ತಂದೆ ತಾಯಿ ಆಗಲಿ ಎಲ್ಲರೂ ಮಕ್ಕಳಿಗೋಸ್ಕರನೇ ಮಾಡೋದು. ಆದರೆ ನಾವು ಮಕ್ಕಳು, ನಾವು ಅವ್ರಿಗೆ ಏಜ್ ಆಗಿ ಅವರು ಹುಷಾರು ತಪ್ಪಿದಾಗ, ಇಲ್ಲ ಅವ್ರಿಗೆ ಏನಾದರೂ ಅವಶ್ಯಕತೆ ಬಂದಾಗ ಯೋಚನೆ ಮಾಡೋದಕ್ಕಿಂತ ಮೊದಲೇ ನಾವು ನಮ್ಮ ಫ್ಯಾಮಿಲಿ ಆಗೋದಕ್ಕಿಂತ ಮೊದಲೇ ನಾವು ಅವ್ರಿಗೆ ಇದು ಮಾಡಬೇಕಾಗುತ್ತೆ. ಅವ್ರಿಗೆ ಏನಾದರೂ ಒಂದು ಲೈಫಿಗೆ ಸೆಕ್ಯೂರಿಟಿ ಕೊಡಬೇಕು. ತುಂಬ ಕಷ್ಟ ಇರುತ್ತೆ ಫ್ರೆಂಡ್ಸ್. ಹಂಗೆ ಏನೋ ಅವ್ರದ್ದು ಲೈಫ್ ಹಿಂಗಿರುತ್ತೆ ಅಂತ ಹೇಳಲ್ಲ. ಹೇಳ್ತಾರೆ, ಹಳ್ಳಿ ಕಡೆಯಲ್ಲಿ ಹೇಳ್ತಾರೆ, ಅಯ್ಯೋ ಹೆಣ್ಮಕ್ಳು ತಾಳ್ರಿ, ನಿಮ್ಮದೇನು, ನೀವು ಆರಾಮ ಮದುವೆ ಮಾಡಿಕೊಟ್ರೆ ಅವ್ರಿಗೆ ಆಸ್ತಿ ಕೊಡ್ತೀರ. ಆಸ್ತಿನೂ ಸಹ ಕೆಲವ್ರು ಅಂದ್ಕೊಂಡಂಗೆಲ್ಲ ಯಾವುದೂ ಇರಲ್ಲ. ಇವಾಗಿನ ಪರಿಸ್ಥಿತಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಬಂದಿದೆ ಆಸ್ತಿಲೂ. ಅದನ್ನು ಹಳ್ಳಿ ಇದರಲ್ಲಿ ಆಸ್ತಿನೂ ಅವ್ರು ಇದ್ರಲ್ಲಿ ಕರೆಕ್ಟಾಗಿದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಈಗ ಅದನ್ನು ನೋಡ್ಕೊಂಡಿರೋದೇ ಇಲ್ಲ. ಅಕ್ಕಪಕ್ಕದ ನಮ್ಮವರೇ ಅನ್ನೋಂಥ ಪರಿಸ್ಥಿತಿ ಇರುತ್ತೆ. ಆ ಒಂದು ಆಸ್ತಿ ಯಾವುದನ್ನೇ ಆಗಲಿ, ರೈತರು ಅಂತ ನಾನು ಹೇಳ್ತಾ ಇರೋದು, ಯಾವುದನ್ನು ಸಹ ಆ ಹೆಣ್ಮಕ್ಳಿಗೆ ಆಗಲಿ ತಂದೆ ತಾಯಿಗೆ ಆಗಲಿ ಇನ್ನೂ ಸಹ ನೋಡ್ಕೊಂಡಿಲ್ಲ ಅಂತರೂ ಸಹ ಇದ್ದಾರೆ.
ಅದು ಅವರು ಒಳ್ಳೆತನ ಅಂತ ಹೇಳ್ಬೇಕು, ನೋಡ್ಕೊಂಡಲ್ಲೇ ಇರೋದು. ಇಲ್ಲ ಅವರು ನಾವು ಸೇಫ್ಟಿ, ನಮ್ಮ ಮಕ್ಕಳಿಗಲ್ದ ಹೋದ್ರು ನಮಗೆ ಸೇಫ್ಟಿ ಅಂತಲೂ ಸಹ ನಾವು ಅದನ್ನು ನೋಡ್ಕೊಬೇಕಾಗುತ್ತೆ. ನಾನು ಏನಕ್ಕಪ್ಪ ಈ ವಿಡಿಯೋ ಮಾಡಿದೆ ಅಂತಂತಂದರೆ, ಆ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂತಂದರೆ, ಇರುತ್ತೆ ಅವರು ಮದುವೆ ಆಗಿ ಅವ್ರು ಚೆನ್ನಾಗಿದ್ರು ಸಹ ಅಲ್ಲೂ ಸಹ ನೆಮ್ಮದಿ ಇಲ್ದಂಗೆ ತವ್ರ ಮನೆ ಬಗ್ಗೆ ಯೋಚನೆ ಮಾಡೋಂಥ ಪರಿಸ್ಥಿತಿನೂ ಸಹ ಹೆಣ್ಮಕ್ಳಲ್ಲಿರುತ್ತೆ. ಹೆಂಗೆ ಅಂತಂತಂದರೆ, ಇವತ್ತು ಬೆಳಗಾದ್ರೇನೋ ಸಂಜೆ ಆದ್ರೇನೋ ನಮ್ಮ ತಂದೆ ತಾಯಿ ಪರಿಸ್ಥಿತಿ ಅಲ್ಲಿ ಹೆಂಗಿರುತ್ತೋ ಏನು ಕತೆನೋ. ಈಗ ಜನಗಳಿಗೆಲ್ಲ ಅವ್ರ ಆತ್ಮಸಾಕ್ಷಿಗಾದ್ರೂ ನಾವು ಅವ್ರ ಅಪ್ಪ ಅಮ್ಮನ ನೋಡ್ಕೊಳ್ಳೇಬೇಕಲ್ವ. ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇ, ಹೆಣ್ಮಕ್ಳಾದವ್ರಿಗೆ ನಾವು ಓದ್ತೀವಿ, ಯಾರಿಗೂ ನಾವು ಇದನ್ನು ಅಡ್ವೈಸ್ ಅಂತ ಏನು ಹೇಳ್ತಿಲ್ಲ. ಈಗ ನೆಕ್ಸ್ಟು ನೀವು ಒಂದು ಏಜಿಗೆ ಬಂದಾಗ ಯೋಚನೆ ಮಾಡೋದಕ್ಕಿಂತ ಮೊದಲು ಆವಾಗಲೇ ಯೋಚನೆ ಮಾಡಿರಿ ಅನ್ನೋದು ಅಷ್ಟೇ ನಾನು ಇವಾಗಿನ ಒಂದು ವಿಡಿಯೋ ಮಾಡ್ತಾ ಇರೋದು. ಆ ಏಜ್ ಆದಮೇಲೆ ಅವ್ರ ಫ್ಯಾಮಿಲಿ ಆ ಜಂಜಾಟ ಇದರಲ್ಲಿ ಯೋಚನೆ ಮಾಡೋಕ್ಕೆ ಎಲ್ಲದೂ ಒಂದೇ ಸಲ ತಲೆಗೆ ಹಾಕೊಳ್ಳೋದಕ್ಕಿಂತ ಮೊದಲು ಒಂದು ಓದು, ಇಲ್ಲ ಅಂತ ಹೇಳ್ತಿಲ್ಲ, ಓದಿನ ಜೊತೆ ನಮ್ಮ ವ್ಯವಹಾರ ಜ್ಞಾನ ಎಲ್ಲದನ್ನು ಸಹ ಬೆಳೆಸ್ಕೊಬೇಕು ನಾವು ಹೆಣ್ಮಕ್ಳು. ನಾವು ಒಂದು ಓದ್ತಿರ್ಬೇಕಾದ್ರೇ ಯಾರಿಗೂ ಏನು ರಜಾ ಇರಲ್ಲ ಅಂತ ಹೇಳ್ತಿಲ್ಲ. ಆ ಟೈಮಲ್ಲಿ ಆ ಏಜಲ್ಲಿ ಫ್ರೆಂಡ್ಸು ಎಲ್ಲದೂ ಬೇಕಾಗುತ್ತೆ. ಆದರೆ ಮೊದಲೇ ನಾವು ನಮ್ಮ ಫ್ಯಾಮಿಲಿಗೆ ನಾವು ಗಂಡು ಮಕ್ಕಳಿಲ್ಲ ಅಂತಂದರೆ ಇನ್ನೂ ಜವಾಬ್ದಾರಿ ಜಾಸ್ತಿ ಇರಬೇಕು. ನಾವು ಆ ಜವಾಬ್ದಾರಿನ ಹೊತ್ಕೊಂಡು ನಮಗೆ ಫ್ರೀ ಸಿಕ್ಕಿದಾಗ ನಮ್ಮನೆ ವ್ಯವಹಾರ ಜ್ಞಾನನ ನಾವು ಬೆಳೆಸ್ಕೊಬೇಕು. ಏನು ನಡೀತಿದೆ ಆ ಮನೇಲಿ, ಹೆಂಗಿದೆ ನಮ್ಮ ಪರಿಸ್ಥಿತಿ, ಹೆಂಗಿದೆ ತಂದೆ ತಾಯಿ ಪರಿಸ್ಥಿತಿ, ನೆಕ್ಸ್ಟು ನಮ್ಮದು ಅವರು ಮನೆ ವ್ಯವಹಾರನೇ ಆಗಲಿ, ಒಂದು ಆಸ್ತಿ ವಿಚಾರನೇ ಆಗಲಿ, ಪ್ರತಿಯೊಂದು ಸಹ ಹೆಣ್ಮಕ್ಳು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ಅವ್ರು ಫರ್ದರ್ ಅದ್ರ ಬಗ್ಗೆ ಕಷ್ಟಪಡೋದಕ್ಕಿಂತ ಅವರು ಅಲ್ಲಿದ್ದಾಗಲೇ ಸಹ ಅವ್ರ ತಂದೆ ತಾಯಿಗೆ ನಾವು ಅದನ್ನು ಏನಿದೆ ಅದನ್ನೆಲ್ಲ ನಾವು ಸರಿ ಮಾಡಿಕೊಟ್ಟು ಬಂದಾಗ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಈ ಥರ ಎಷ್ಟೋ ಮನೆಗಳಲ್ಲಿ ನಡೆದಿದೆ ಸಿಚುವೇಶನ್. ಅವರು ಹೆಣ್ಮಕ್ಳು ಯೋಚನೆ ಮಾಡೋಂಥ ಪರಿಸ್ಥಿತಿಲಿದ್ದಾರೆ. ಎಷ್ಟು ಜನಕ್ಕೆ ಅನಿಸಿದೆ. ನೆಕ್ಸ್ಟು ಈ ಸಿಚುವೇಶನ್ನ ಯಾರೆಲ್ಲ ಅನುಭವಿಸಿದ್ದೀರಾ, ಅವರು ನಿಮ್ಗೆ ಅನುಭವಿಸಿದ್ರೆ ಇದು ಆಗಿದೆ, ಈ ಪ್ರೆಸೆಂಟ್ ಈ ಥರ ಆಗಿದೆ ಅಂತ ಅನ್ನೋರಿದ್ರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಕಮೆಂಟ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.